ಬೆಸ್ಟ್ ಫ್ರೆಂಡ್ಸ್. ಒಂದು ಹೈಟು ತೆಂಗಿನ ಮರ, ಇನ್ನೊಂದು ಹೈಟು ಕುಂಬಳಕಾಯಿ. ನೋಡು ನೋಡು ಗಂಗಾ ನಾಗಬಂದಿ ಆಗೋದ್ನ ನೋಡು. ಹೆಲ್ಮೆಟ್ ಹಾಕೊಂಡ್ರೆ ಹೇರ್ ಸ್ಟೈಲ್ ಹಾಳಾಗುತ್ತೆ. ಬಸ್ಸಲ್ಲಿ 50 ಲಕ್ಷ ರೂಪಾಯಿ ಕುತ್ಕೊಂಡ್ರೆ ಆರಾಮಾಗಿ ಮೆಟ್ರೋ ಸ್ಟೇಷನ್ ಅಲ್ಲಿ ಇರ್ತಾರೆ. ಇದು ನೋಡು ಇಯರಿಂಗ್ ಎಷ್ಟು ಚೆನ್ನಾಗಿದೆ. ಇದೇ ಫೈನಲ್ ಮಾಡ್ಬಿಡೋಣ. ಸುಮ್ಮನೆ ನೋಡ್ತಾ ಇದ್ರೆ ಟೆನ್ಷನ್. ಗುಡ್ ಮಾರ್ನಿಂಗ್. ನಾನಿವತ್ತು ನನ್ನ ಫ್ರೆಂಡ್ ಮನೇಲಿದ್ದೀನಿ ಆಯಿತಾ. ನೆನ್ನೆ ಮಲ್ಕೊಂಡಾಗ ಮಧ್ಯರಾತ್ರಿ 2 ಗಂಟೆಲಿ ಮಲಗಿರೋದು. ಇವಾಗ ಎದ್ದಿದ್ದು 9 ಗಂಟೆ. ನೆಕ್ಸ್ಟ್ ಮಂತ್ ಅವಳ ಮದುವೆ ಇದೆ ಆಯಿತಾ. ನನಗೆ ಅವಳ ಜೊತೆ ಒಂದು ದಿನ ಸ್ಪೆಂಡ್ ಮಾಡಬೇಕು ಅವಳ ಮದುವೆ ಆಗಿನ ಮುಂಚೆ ಅಂತ ಅನಿಸ್ತಾಯಿತ್ತು. ಸೊ ಅವಳ ಮನೆಗೆ ಬಂದುಬಿಟ್ಟೆ. ಇವತ್ತೇನೋ ಜ್ಯುವೆಲ್ ಶಾಪಿಂಗ್ ಏನೋ ಹೋಗಬೇಕು ಅಂತ ಅನಿಸಿದಾಳೆ ಅಂತ ಅಂದ್ಕೊಂಡಿದ್ದಾಳೆ. ಸೊ ನೋಡೋಣ. ಇವತ್ತಿನ ವ್ಲಾಗ್ನ ಮಿಸ್ ಮಾಡ್ದಂಗೆ ಕಂಪ್ಲೀಟಾಗಿ ನೋಡಿ, ಓಕೆನಾ? ಹೊರಗೆ ಹೋಗೋಣ. ಹೊರಗೆ ಏನು ಮಾಡ್ತಾಯಿದ್ದಲ್ಲ ನೋಡೋಣ. ನೆನ್ನೆ ಬಂದಾಗ ಅವ್ರ ಮನೇಲಿ ಯಾರೂ ಇರಲಿಲ್ಲ, ಅವರಮ್ಮ ಇರಲಿಲ್ಲ. ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಅಂತ ಹೋಗಿದ್ರು ಹೊರಗೆ. ಸೊ ನಾನು ಒಳ್ಳೆ ಕುಕ್ ಮಾಡಿಕೊಂಡು ತಿಂದು ಎಲ್ಲ ಆಯಿತು. ಇವಾಗ ಹೋಗಿ ಹೊರಗೆ ನೋಡೋಣ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಹೇಳ್ಬಿಡು. ಹಲೋ, ನಮಸ್ತೆ. ಫುಲ್ ಪಾತ್ರೆ ವಾಷಿಂಗಲ್ಲಿದ್ದಾರೆ ನೋಡಿ. ಎತ್ತಾಕದ್ಲೆ ಎತ್ತಾಕ. ಪಾಪ ಇದಕ್ಕೆ ಪಾರ್ಥ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಇದು ಹುಡುಗ ಅಲ್ಲ, ಹುಡುಗಿ. ಅವನಲ್ಲ, ಅವಳು. ಇದು ಏ ಪಾರ್ಥ, ಯಾಕೋ ಜಂಪ್ ಮಾಡ್ತೀಯಾ? ಇರೋ ಪಾರ್ಥ. ಗುಡ್ ಗರ್ಲ್. ಎಲ್ಲ ಜರ್ಮನ್ ಶೆಪರ್ಡ್ಸು. ಫುಲ್ ರ್ಯಾಶ್ ಆಗಲ್ಲ ಇರುತ್ತೆ. ಇದು ನೋಡಿ, ಮಗು ಥರ ಅಲ್ವಾ ಪಾರ್ಥ? ಕ್ಯಾಚ್. ನಾನೇ ಜೋಕರ್ ಏನಿಲ್ಲ ಬಿಡು, ಚೆನ್ನಾಗೇ ಕಾಣಿಸ್ತಾ ಇದೆಯಾ. ನಾನು ಹೇಳು, ಹುಚ್ಚಿ ಥರ ಇದ್ದೀನಿ. ಸಾಕು ಸುಮ್ಮನೆ. ಚಟ್ನಿ, ಬಿಸಿನೀರು, ಪೊಂಗಲ್. ಕೀರ್ತನ ಸ್ಪೆಷಲ್ ಪೊಂಗಲ್. ಟೂ ಬೆಸ್ಟ್ ಫ್ರೆಂಡ್ಸ್. ಒಂದು ಹೈಟು ತೆಂಗಿನ ಮರ, ಇನ್ನೊಂದು ಹೈಟು ಕುಂಬಳಕಾಯಿ. ಗೈಸ್, ತಿಂಡಿ ಆಯ್ತು. ಇವಾಗ ನಾನೇ ಮಾಡಿದ್ದು ಪೊಂಗಲ್ ಚಟ್ನಿ. ತೋರ್ಸಿದ್ನಲ್ಲ, ಅದೇ ನಾನು. ಇವಾಗ ಕೆಲಸ ತರ ಇದೆ, ಅಷ್ಟು ಡಿಫ್ರೆನ್ಸ್. ಇವಾಗ ನಮ್ ತಿಂಡಿ ಆಗಿದೆ, ರೆಡಿನೂ ಆಗಿದೀವಿ. ರೆಡಿ ಆಯ್ತು. ಸೊ ಇವಾಗ ಇವಳೇನೋ ಜೆಲ್ಸ್ ತಗೋಬೇಕಂತೆ. ಸೊ ಹೋಗ್ತಾ ಇದೀವಿ. ಎಲ್ಲಿಗಮ್ಮ ಹೋಗ್ತಿರೋದು? ಎಸ್, ಮಹಿಳಾ ಬ್ಯಾಂಗಲ್ ಸ್ಟೋರ್ ಅಂಡ್ ಭವಾನಿ ಕಂಗನ್ ಅಂತ ಏನೋ ಹೇಳ್ತಾ ಇದ್ದಾಳೆ. ಎಲ್ಲಿ ಯಾವ್ದು ಬೆಸ್ಟ್ ಆಗಿ ಸಿಗುತ್ತೆ ಅಲ್ಲಿಗೆ ಹೋಗ್ತಾ ಇದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ. ಹಾ, ನಮ್ದು ಬ್ಯಾಗ್ ಎತ್ಕೊಂಡು ನಾವ್ ಹಂಗೆ ಮೈಸೂರ್ಗೆ ಹೋಗ್ತೀವಿ. ಇವ್ರು ಹಿಂಗೆ ಬಿಡದಿಗೆ ಬರ್ತಾರೆ. ಸೊ ನಾವು ಮನೆಯಿಂದ ಹೊರಡ್ತಾ ಇದೀವಿ. ಈ ಬಿಸಿಲಲ್ಲಿ
ಹೆಂಗ್ ಹೋಗೋದು ಏನೋ. ಎಷ್ಟು ಬಿಸ್ಲಿದೆ. ಏನ್ ಹತ್ರ ಡಿಎಲ್ ಇದೆ ತಾನೆ? ಮತ್ ಯಾಕೆ ಬೈಕಲ್ಲಿ ಹೋಗ್ಬಾರ್ದು? ಲೇಟ್ ಆಗ್ಬಿಡುತ್ತಾ? ಏನಿಲ್ಲ, ಹೆಲ್ಮೆಟ್ ಹಾಕೊಂಡ್ರೆ ಹೇರ್ ಸ್ಟೈಲ್ ಹಾಳಾಗುತ್ತೆ. ಹೆಲ್ಮೆಟ್ ಹಾಕೊಂಡ್ರೆ ಹೇರ್ ಸ್ಟೈಲ್ ಆಗುತ್ತೆ. ಹಿಂಗ್ ಕೈ ಇಟ್ಕೊಂಡು ಓಡಿಸ್ತಾ ಇದ್ರೆ ಈ ಕೈ ಇಲ್ಲೆಲ್ಲ ಟ್ಯಾನ್ ಆಗುತ್ತೆ. ಒಳ್ಳೆ ಕೆಲಸ. ನೋವು ಬರುತ್ತೆ. ಬಸ್ಸಲ್ಲಿ 50 ಲಕ್ಷ ರೂಪಾಯಿ ಕುತ್ಕೊಂಡ್ರೆ ಆರಾಮಾಗಿ ಮೆಟ್ರೋ ಸ್ಟೇಷನ್ ಇರ್ತಾರೆ. ಅಲ್ಲಿಂದ ಹೋಗ್ಬಿಟ್ಟು ಅಷ್ಟೇ ಗಾಯ್, ಸಿಂಪಲ್. ಟ್ಯಾನ್ ಆಗುತ್ತೆ, ಬಾಡಿ ಪೇನ್ ಆಗುತ್ತೆ. ಈ ಬಿಸಿಲಲ್ಲಿ ಯಾರು ಬೈಕಲ್ಲಿ ಹೋಗ್ತಾರೆ ಅಂತ ಆರಾಮಾಗಿ ಮೆಟ್ರೋದಲ್ಲಿ ಹೋಗೋದಷ್ಟೇ. ಪಾರ್ಥ ಕಟಾಕಲ್ವ ಅನ್ನ? ಪಾರ್ಥ ಹಾಯ್ ಹಾಯ್ ಹಾಯ್. ಒಲ್ಲಸ್ಬಿಟ್ಟ. ಪಾರ್ಥ ಬಾಯ್ಲಿ 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 ಬಾಯ್ಲಿ. ಸೀರೆ ಹಾಕಿಲ್ಲ, ಇವಾಗ ಹೋಗ್ತಾಳ ಸೀರೆ ಹಾರಕ್ಕೆ. ಟೈಮು 1 ಗಂಟೆ ಆಗಕ್ಕಾಯ್ತು. ನನ್ ಮೈಸೂರ್ಗೆ ಹೋಗೋದ್ ಯಾವಾಗ? ನಿನ್ ಶಾಪಿಂಗ್ ಮುಗಿಸಿ. ಗೈಸ್, ಇವಾಗ ಅವ್ರ ಅತ್ತಿಗೆ ಮನೆಯಿಂದ ಹೊರಟಿದೀವಿ. ಬಿಸಿಲು ಉರಿತೈತೆ. ಮೈಸೂರ್ಗೆ ಹೋಗೋಷ್ಟ್ರಲ್ಲಿ ಕರ್ರಗಾಗಿರ್ತೀನಿ, ನನಗೆ ಗೊತ್ತು. ಅಲ್ಲ, ಈ ಬಿಸಿಲಲ್ಲಿ ಗಾಡಿಗೆ ಹೋಗ್ಬೇಕಾಗುತ್ತಾ ನಾವು? ಹೇಳು. ಹ್ಯಾಟ್ ಹಾಕೊಂಡ್ ಹೆಂಗೋ ಹೋಗ್ಬೋದಿತ್ತೇನೋ ಅಂತ ಅನ್ಕೊಂಡೆ, ಟೈಮ್ ಉಳ್ಸೋಕೆ. ಗೈಸ್, ಏನ್ ಗೊತ್ತಾ, ಅವಾಗ್ಲೇ ಮೈಕ್ ಆಫ್ ಆಗಿ ಹೋಗಿತ್ತು. ಚಾರ್ಜಿಂಗ್ ಇರ್ಲಿಲ್ಲ, ವಿಡಿಯೋ ಮಾಡಕ್ಕಾಗಿಲ್ಲ. ಸೊ ಇವಾಗ ನಾವು ಮೆಟ್ರೋ ಸ್ಟೇಷನ್ ಅಲ್ಲಿ ಇದೀವಿ. ನಾವು ಅಲ್ಲಿಂದ ಬಂದ್ವಿ, ಬೈಕ್ ನಿಲ್ಸ್ಬಿಟ್ಟು ಚಲ್ಲಘಟ್ಟ ಆಗಿ ಬಂದು, ಅಲ್ಲಿಂದ ಚಲ್ಲಘಟ್ಟದಿಂದ ಮೆಟ್ರೋ ಸ್ಟೇಷನ್ ಮೆಟ್ರೋ ಹೊತ್ಕೊಂಡು ಅಲ್ಲಿಂದ ಇವಾಗ ಎಲ್ಲಿಗೆ ಬಂದಿರೋದು? ನ್ಯಾಷನಲ್ ಕಾಲೇಜ್. ಸೊ ಇಲ್ಲಿಂದ ಬಸವನಗುಡಿಲಿರೋ ಮಹಿಳಾ ಬ್ಯಾಂಗಲ್ ಸ್ಟೋರ್, ಅದು ಬ್ಯಾಂಗಲ್ ಸ್ಟೋರ್ಗೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಇವಾಗ ಇಲ್ಲಿಂದ 600 ಮೀಟರ್ ಇದೆ. ಸುಮ್ನೆ ಯಾಕೆ ಕ್ಯಾಬ್ ಬುಕ್ ಮಾಡ್ಕೊಂಡು ದುಡ್ಡು ವೇಸ್ಟ್ ಮಾಡೋದು ಅಂತ ನಟರಾಜ ಸರ್ವಿಸ್. ಬಿಸಿಲು ಈ ಬ್ರೌನ್ ಸ್ಕಿನ್ ಅವ್ರ ಮುಖದ ಮೇಲೆ ಬಿದ್ರೆ ಹಂಗೆ ಗೋಲ್ಡ್ ತರ ಮಿಂಚುತ್ತಾ ಇರುತ್ತೆ. ಅದೇ ಫುಲ್ ಪಳಪಳ ಅಂತ ಹೊಳಿತಾ ಇರ್ತೀವಿ. ಆದ್ರೆ ಏನ್ ಮಾಡೋದು, ಟ್ಯಾನ್ ಕೂಡ ಆಗ್ಬಿಡ್ತೀವಿ ಅಷ್ಟೇ. ಇವಾಗ ಮತ್ತೆ ಹೇಳ್ತೀನಿ ನೋಡ್ಕೊ, ಇನ್ನೊಂದ್ 20-22 ದಿನ ನಮ್ಮ ಹುಡುಗಿ ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ಬಿಡ್ತಾಳೆ. ಗೃಹಿಣಿ ಆಗ್ಬಿಡ್ತಾಳೆ. ಆಮೇಲೆ ಇವಳು ಗೃಹಲಕ್ಷ್ಮಿನೂ ಬರುತ್ತೆ. ಹೆಂಗೋ ಆರಾಮಾಗಿ ಮನೇಲಿ ಇತ್ಕೊಂಡು 2,000 ತಗೊಂಬೋದ್ ನೋಡಪ್ಪ ಮದ್ವೆ ಆದ್ರೆ. ಗೃಹಲಕ್ಷ್ಮಿ 3,000 ಮಾಡ್ಬಿಟ್ರಾ? 3,000 ಕೊಡೋದು. 3,000 ಮಾಡ್ಬಿಟ್ರಂತೆ, ನನಗ್ ಗೊತ್ತಿರ್ಲಿಲ್ಲ. ಗೊತ್ತಿಲ್ಲ. Guys, we reached our location. Mahila Bangle Store. See, Mahila Bangle Store, Mahila Collections anta. Let's go inside. Yes. So guys, jewels alla first floor. Here we came. Wow, ಚೆನ್ನಾಗಿದೆ ಅಲ್ಲ ಕಲೆಕ್ಷನ್ಸ್. ನೈಸ್, ಚೆನ್ನಾಗಿದೆ ನೋಡಿ. ಚೆನ್ನಾಗುಂಟಲ್ಲ. ಸ್ವಲ್ಪ ಯುನಿಕ್ ಪೀಸಸ್ ತೋರಿಸಿ, ಹೊಸ ಪೀಸಸ್ ಎಲ್ಲ ಹೊಸದೇ ಬಂದಿದೆ. ನಮ್ಮ ಹುಡುಗಿ ಹೊಸ ಪೀಸ್ ಕೇಳ್ತಾ ಇದ್ದಾನೆ.
ಫುಲ್ ಜ್ಯುವೆಲ್ಸ್ ಇದೆ. ಹುಡುಕ್ಬೇಕಂತೆ ಹುಡುಕೆ. ನೀವೇ ಹೇಳಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ guys. ನೋಡು ಗಂಗಾ ನಾಗವಲ್ಲಿ ಆಗೋದ್ನ ನೋಡು. ಅಲ್ಲ ನಾಗವಲ್ಲಿ ನಾಗವಲ್ಲಿ ಆಗಿ ಬದಲಾಗೋದ್ನ ನೋಡು. ಹಾ ನೋಡು. ಡಲ್ ಅನ್ಸಲ್ವಾ? ಹೌದು, ಸ್ವಲ್ಪ ಸ್ಟೋನ್ಸು. ವಿ ಆರ್ ಸೆಲೆಕ್ಟಿಂಗ್ ಮಾಂಗ್ ಟಿಕ್ಕ ತಾನೇ ಅಂತಾರೆ ಇದಕ್ಕೆ. ಎಸ್, ಓಕೆ, ಸೆಲೆಕ್ಟ್ ಮಾಡ್ಬಿಟ್ಟು ಸಿಗ್ತೀವಿ ರೀ. ಗೈಸ್, ಇದೊಂದು ಮಾಂಗ್ ಟಿಕ್ಕ ಸೆಲೆಕ್ಟ್ ಮಾಡಿದ್ದೀವಿ. ಆನ್ ಆಗಿದೆಯಾ? ಹಾಂ, ಮೈಕ್ ಆನ್ ಆಗಿದೆ. ಇದಕ್ಕೆ ಇವಾಗ ಏನಂತ ಇದೆ? ಸೂರ್ಯಚಂದ್ರ. ಸಾಕ್ತಾನೆ ಇಷ್ಟದಪ್ಪ. ಏನದಪ್ಪ, ನಿನ್ನ ಮುಖ ಚಿಕ್ಕದು, ಸೊ ಸಾಕು ಅನ್ಸುತ್ತೆ ನನಗೇನೋ. ನೋಡಿ, ತುಂಬ ಚಿಕ್ಕದಾಯ್ತಾ ಅಂತ ಇಲ್ಲಿಗೆ ಹಾಕೊಂಡು ಸ್ವಲ್ಪ ಕೆಳಗೆ. ಅದಕ್ಕಿಂತ ಇದು ಸ್ವಲ್ಪ ದಪ್ಪ ಇದೆ ನೋಡು, ಸಾಕಷ್ಟೇ. ಸೇಮ್ ಸೈಜಾ? ಇಲ್ಲ, ಇದೊಂದ್ಸರಿ ಟ್ರೈ ಮಾಡು. ಇದು ತುಂಬಾ ಚಿಕ್ಕದಾಯ್ತು. ಇದನ್ನ ಹಾಕೊಂಡು ಎರಡನ್ನೂ ಒಂದ್ಸರಿ, ಎಲ್ಲಾನು ಹಾಕೊಂಡು ಒಂದ್ಸರಿ ಟ್ರೈ ಮಾಡ್ಬಿಡಿ. ಹಾಕ್ಬಿಡಿ. ಬಗ್ಗೆ ಒಂಚೂರು ನನ್ಗೇನೋ ಇದೆ ಮ್ಯಾಚ್ ಆಗ್ತಾ ಇದೆ ಅನ್ಸ್ತಾ ಇದೆ. ನೀನ್ ತುಂಬಾ ಹಿಂದೆ ಹಾಕೊಂಡಿದ್ಯಾ, ಅದನ್ನ ವಿಡಿಯೋದಲ್ಲಿ ಕಾಣಿಸ್ತಾನೆ ಇಲ್ಲ. ಅದನ್ನಲ್ಲ, ಇದು. ಓಕೆ, ನಾನೇ ತೋರಿಸ್ಬಿಡ್ತೀನಿ ರೀ. ಚಂದ್ರ ಸೂರ್ಯ ನೋಡ್ಕೊ ಇನ್ನೊಂದ್ಸರಿ. ಓಕೆ ಆದ್ರೆ ತಗೊಳ್ಳೋಣ. ಇದು ಬೇರೆ ತರ ಕಲೆಕ್ಷನ್. ಇದು ನೋಡು, ಇಯರಿಂಗ್ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ. ಇದೇ ಫೈನಲ್ ಮಾಡ್ಬಿಡೋಣ. ಸುಮ್ಮನೆ ನೋಡ್ತಾ ಇದ್ರೆ ಟೆನ್ಷನ್, ಎಕ್ಸಿದೆ ಟೆನ್ಷನ್. ಚೆನ್ನಾಯ್ತಾನೆ ಇದು ವ್ಲಾಗ್ಗೆ. ಮರ್ತ್ಕೊಂಡ್ಬಂದ್ಬಿಟ್ಟಿದೀನಿ ಅದನ್ನ. ಇದೇ ಚೆನ್ನಾಯ್ತು ಕಣೆ. ಹಾ, ನೋಡಿ, ಇನ್ನ ನೋಡಂಗಿದ್ರೆ ನೋಡ್ಬಿಡು. ಸೇಮ್ ಕಲರ್ ಅಲ್ಲಿ ಬೇರೆ ಪ್ಯಾಟರ್ನ್ ತರ ತೋರಿಸು. ನಂಗೆ ರೆಡ್ಡಿಶ್ ಗೋಲ್ಡ್ ಎಲ್ಲ ಬೇಡ. ಸೇಮ್ ವಿಂಟೇಜ್ ಗೋಲ್ಡ್ ಬರುತ್ತೆ. ಹಾ ಸರಿ, ಆಂಟಿಕ್ ಗೋಲ್ಡ್ ತೋರಿಸು. ಸೇಮ್ ಈ ತರದ ಜಡ ಹೌದು. ಇದು ಚೆನ್ನಾಗಿತ್ತಲ್ಲ. ಈ ತರ ಗೋಲ್ಡ್ ಇಲ್ವಾ? ಆಂಟಿಕ್ ಗೋಲ್ಡ್, ಕಪ್ ಗೋಲ್ಡ್ ಇದೆ. ಏನ್ ಇಷ್ಟಿಷ್ಟೊಂದು ದುಡ್ಡಾದ್ರೆ ಎಲ್ಲಿಂದ ತರೋದು ದುಡ್ಡನ್ನ? ಸಿಟಿ ಅಲ್ಲ ಇದು? ಚೆನ್ನಾಗಿತ್ತು, ಚೆನ್ನಾಗಿತ್ತಲ್ಲ. ಇದೆಷ್ಟಿದು? 99? 99 ಅನ್ಕೊಂಡ್ಬಿಟ್ಟೆ ಗೈಸ್. 5850.
ಈ ವಿಡಿಯೋದಾಗ ಒಂದ್ಸರಿ ತೋರಿಸ್ತೀನಿ ನೋಡು ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎರಡು ಚೆನ್ನಾಗೈತೆ ಕಣೆ. ಇದು ಸ್ವಲ್ಪ ದಪ್ಪ ಬಂದು ಜಾಸ್ತಿ ಲುಕ್ ಕೊಡ್ತಾ ಇದೆ, ಬಟ್ ಇದ್ರಲ್ಲಿ ಇದು ಗೆಜ್ಜೆ ಚೆನ್ನಾಗಿದೆ ಅಲ್ವಾ? ನಿಮ್ಗೆ ಯಾವ್ದು ಇಷ್ಟ ಆಯ್ತು ಇವಾಗ? ಎರಡನ್ನೂ ತಗೊಂಬಿಡಂಗಿದ್ರೆ. ಇದೊಂಥರ ಚೆನ್ನಾಗಿದೆ, ಇದು ದಪ್ಪ ಆಯ್ತು ನೋಡಿ. ಯಾವ್ದು ತಗಂತೀಯ? ಆ ಜುಮ್ಕಾ ಸ್ವಲ್ಪ ದಪ್ಪ ಇದ್ರೆ ಸಗದಾಗಿ ಕಾಣಿಸ್ತಾ ಇತ್ತು ಮುಹೂರ್ತಕ್ಕೆ. ಇದು ಓಲೆ ಬಿಟ್ಟು ಬರೀ ಇದು ಮಾತ್ರ ಸಿಗಲ್ಲ ಅಂದ್ರೆ ಬೇರೆ ಕಾಣಿಸುತ್ತೆ. ನಾನು ಇದನ್ನ ಹಾಕೊಂಡು ನೆಕ್ಲೆಸ್ ಹಾಕೋದ್ ಬೇಡ ಅನ್ಸುತ್ತೆ. ಹಾಕೋಬೇಕು, ಖಾಲಿ ಕತೆ ಸಖತ್ ಇಷ್ಟ ಆಯ್ತು ಇದು. ನೈಸ್. ಇದು ಚೆನ್ನಾಗಿದೆ. ಇದಕ್ಕೆಲ್ಲ ಗ್ಯಾರಂಟಿ ಏನ್ ಬರಲ್ವಾ? ಚೆನ್ನಾಗಿದೆ ಇದು. ಚೆನ್ನಾಗಿದೆ ಕಣೆ. ಕ್ಲಿಪ್ ಇದ್ದಲ್ಲ ಇದೇ ತರ ಇಲ್ಲಿಗೆ ಹಾಕೊಳ್ಳೋದು. ತಗೋ ಕ್ಲಿಪ್ ಹಾಕೋದನ್ನ. ನಂಗೆ ಹಾಕೊಳಕ್ಕೆ ಸಿಮುದ್ ಬಳೆ ನೋಡಿದ್ಯಲ್ಲ ನಂದು, ಅದೈತೆ. ಇಲ್ಲಿಗೆ ಹಾಕೊಳಕ್ ಬೇಕು. ಇಷ್ಟು ಬಳೆ ಇರುತ್ತೆ, ಇಷ್ಟು ಬಳೆ ಇರುತ್ತೆ. ಇಲ್ಲೊಂದು ಇಲ್ಲಿಗೊಂದು ಹಾಕೊಳಕ್ ಬೇಕು. ಇಲ್ಲಿಗೆ ಚಿನ್ನ ಇಲ್ಲ, ಇಲ್ಲಿಗೆ ಬೇಡವಾ? ಇಲ್ಲೊಂದು ಸಾಕಲ್ವಾ? ಅಥವಾ ಮಧ್ಯದಲ್ಲಿ ಹಾಕೊಂಡು ಇದ್ ಮಾಡ್ತೀಯಾ? ಈ ಬಳೆ ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟಂತೆ ಅದು? ಹಿಂದಕ್ಕೆ ಹಾಕೊಳಕ್ಕೆ. ಈ ಮಾಟಿ ತುಂಬ ಇಷ್ಟ ಆಯಿತು. ಅವಳಿಗೆ 3 ಸ್ಟೆಪ್ಸ್ದು ಜಾಸ್ತಿ ಅನಿಸ್ತು, ಅಂದರೆ ತುಂಬ ಓವರ್ ಆಗಿಬಿಡುತ್ತೆ ಅಂತ. ಸೊ 2 ಸ್ಟೆಪ್ದು ಇದೊಂಥರ ಚೆನ್ನಾಗಿ ಕಾಣಿಸ್ತು. ಸೊ ಇದೊಂದು ತೊಗೊಂಡ್ಲು. ನಾವು ಇದೊಂದೇ ಶಾಪಿಗೆ ಬಂದಿದ್ದು. ಮೇ ಬಿ ನಮಗೆ ಟೈಮ್ ಇರಲಿಲ್ಲ ಅಂತ ನಾವು ಬೇರೆ ಶಾಪ್ಗೆ ಹೋಗಿಲ್ಲ ಅನಿಸುತ್ತೆ. ಬಟ್ ಈ ಶಾಪಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ನಿಮ್ಗೆ ಏನೇನು ಬೇಕು ಜ್ಯುವೆಲರಿ ಎಲ್ಲನೂ ಸಿಗುತ್ತೆ. ಬಟ್ ಪ್ರೈಸಸ್ ಮಾತ್ರ ತುಂಬಾ ಜಾಸ್ತಿ ಇತ್ತು. ತುಂಬಾ ಅಂದರೆ ಇಂಥದ್ದಕ್ಕೆಲ್ಲ ಅಷ್ಟೇ ಪ್ರೈಸ್ ಬರೋದನ್ಸುತ್ತೆ. ಎಲ್ಲ 2000 3000 ಅದೇ ರೇಂಜಲ್ಲಿತ್ತು. ಚಿಕ್ಕ ಓಲೆಗಳು ಮಾತ್ರ 800 500 ಆ ರೇಂಜಲ್ಲಿತ್ತು. ಬಟ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿತ್ತು. ಸುಮ್ಮನೆ ದುಡ್ಡು ಜಾಸ್ತಿ ಅಂತ ಹೇಳ್ಬಾರ್ದು, ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಬಂದು ಈ ಜಡೆ ಕುಚ್ಚು ತೊಗೊಂಡ್ಲು. ಇದಕ್ಕೇನಂತಾರೆ ಗೊತ್ತಿಲ್ಲ, ನಾನು ಜಡೆ ಕುಚ್ಚು ಅಂತ ಹೇಳ್ತೀನಿ. ಅದೊಂದು ತೊಗೊಂಡಾದ್ಮೇಲೆ ನೆಕ್ಸ್ಟು ಹಣೆಬೊಟ್ಟು ತೊಗೊಳಕ್ಕೆ ಬಂದ್ವಿ. ಇಲ್ಲಿ ಅವಳಿಗೆ ಚಂದ್ರನದು ಬೊಟ್ಟು ಬೇಕಿತ್ತು. ಮತ್ತು ನಾನು ಹೇಳಿದೆ ಈ ರಶ್ಮಿಕಾ ಮಂದಣ್ಣ ಹಾಕಿದ್ದಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು, ಅದೊಂದು ತಗೋ ಅಂತ. ಬಟ್ ಅವಳ ಹತ್ರ ಆಲ್ರೆಡಿ ಮನೇಲಿದೆ, ತೊಗೊಂಡಿದ್ದೀನಿ ಅಂತ ಹೇಳಿ ಅದನ್ನು ತೊಗೊಳ್ಳಿಲ್ಲ. ಮನೆಯಿಂದ ಬರಬೇಕಾದ್ರೆ ಅವಳು ಹೇಳಿದ್ದು ಒಂದು 4-5 ಐಟಮ್ ತೊಗೋಬೇಕು ಅಂತ. ಎಲ್ಲರೂ ಹಂಗೆ ಅನಿಸುತ್ತೆ ಹುಡುಗಿರು, ನಾವು ಏನೋ ತೊಗೋಬೇಕಂತ ಅಂದ್ಕೊಂಡು ಹೋಗ್ತೀವಿ. ಬಟ್ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಕಲೆಕ್ಷನ್ಸು ಹಂಗೆ ಇತ್ತು ಬಿಡಿ. ಇಯರಿಂಗ್ಸ್ ಅಂತೆ, ಮತ್ತು ಕ್ಲಿಪ್ಸ್ ಅಂತೆ, ಗೋಲ್ಡ್ ಇಮಿಟೇಷನ್ ಜ್ಯುವೆಲರಿ ಅಂತೆ, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಅದನ್ನು ತೊಗೊಂಡ್ಲು. ಟೋಟಲ್ ಬಿಲ್ ನೋಡಿ ನನಗೆ ಸಖತ್ ಶಾಕ್ ಆಯಿತು, ಅವಳಿಗೂ ಶಾಕ್ ಆಯಿತು. ನಾವೆಲ್ಲ ಒಂದು 6-7 ಸಾವಿರದಲ್ಲಿ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ವಿ.
ಬಟ್ ಪ್ರೈಸು ಟೋಟಲ್ ಕಾಸ್ಟ್ ಬಂದು 16,000 ಸಮಥಿಂಗ್ ಆಯಿತು. ಫುಲ್ ಶಾಕ್ ಆಯಿತು. ಆಮೇಲೆ ಆ ಪ್ರೈಸ್ ಕೇಳಾದ್ಮೇಲೆ ನಾವೇನೇನು ತೊಗೊಂಡಿದ್ದೀವಪ್ಪ ಅಂತ ಓಪನ್ ಮಾಡಿ ನೋಡೋ ಥರ ಆಯಿತು. ಸೊ ಅಲ್ಲಿ ಪೇಮೆಂಟ್ ಎಲ್ಲ ಮುಗಿಸಿ ಹೊರಗೆ ಬರೋಷ್ಟರಲ್ಲಿ ಒಂದು 5:30 ಏನೋ ಆಗಿತ್ತು. ನಾವು ಒಳಗೆ ಹೋಗೋ ಟೈಮು 2:30 ಏನೋ, ಬಟ್ ಬಂದಿದ್ದು 5:30. ಅಂದರೂ ನಾವೇನು ಅಷ್ಟೊಂದು ಟೈಮ್ ತೊಗೊಂಡಿಲ್ಲ ಅನಿಸುತ್ತೆ. ಬೇಗನೆ ಜ್ಯುವೆಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಹೊರಗೆ ಬಂದಿದ್ವಿ. ನಾವು ಮನೆ ಬಿಟ್ಟಾಗ್ಲೇ 1:30 ಏನೋ ಆಗಿಬಿಟ್ಟಿತ್ತು. 1:30ನ 1 ಏನೋ ಅಷ್ಟೋ ಆಗಿತ್ತು. ಅಲ್ಲಿಂದ ನಮ್ಗೆ ಸಖತ್ ಹೊಟ್ಟೆ ಹಸಿವಾಗಿತ್ತು. ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಪಕ್ಕದಲ್ಲೇ ಇದ್ದಿದ್ದು ಮಹಾಲಕ್ಷ್ಮಿ ಟಿಫನ್ಸ್ಗೆ ಹೋದ್ವಿ. ಈ ಹೋಟೆಲ್ ತುಂಬ ಹಳೇದು ಅನಿಸುತ್ತೆ ನೋಡೋಕ್ಕೆ, ಬಟ್ ಫುಡ್ ಮಾತ್ರ ತುಂಬ ಇಷ್ಟ ಆಯಿತು ನಮಗೆ. ಬೈಟು ಕಾಫಿ ಆಗತ್ತೆ. ಎಸ್ ಅಕ್ಕ, ಅದು ಬೈಟು ಆಗಿಲ್ಲ. ಇಲ್ಲ, ಅದು ಫೋಮ್ ಜಾಸ್ತಿ ಐತೆ ಅದರಲ್ಲಿ. ಫೋಮ್ ಜಾಸ್ತಿ ಐತೆ. ಕಾಫಿ ನಂಗೆ ಜಾಸ್ತಿ ಇಷ್ಟ ಇಲ್ಲ. ಗೈಸ್, ಶಾಪಿಂಗ್ ಆಯ್ತು. ಇವಾಗ ಸೀದಾ 16,000 ಖರ್ಚು ಮಾಡ್ಬಿಟ್ಟು ಇವಾಗ ಹೊಟ್ಟೆ ಉರಿತೈತಂತ ಅವಳಿಗೆ. ಬಿಡ, ಪರವಾಗಿಲ್ಲ, ಮದುವೆ ಒಂದೇ ಸರಿ ಆಗದ. ಇನ್ ಯಾವಾಗ ಖರ್ಚು ಮಾಡ್ತೀಯ ಎಷ್ಟೊಂದು ಹೇಳು ಹೋಗಿ. ಇವಾಗ ಸೀದಾ ನಾವು ಮೈಸೂರಿಗೆ, ಇವರು ಬಿಡದಿಗೆ. ಅಯ್ಯೋ ಬಿಸಿಲು ಕಾಣಿಸ್ತಾ ಇಲ್ಲ. ನಾನು ಗೈಸ್, ವಿ ಆರ್ ಇನ್ ಮೆಟ್ರೋ ಸ್ಟೇಷನ್. ಇವಳು ಇವಾಗ ತಗೊಂಡಿರೋ ಐಟಮ್ಸ್ ಚೆಕ್ ಮಾಡ್ತಾ ಇದ್ದಾಳೆ. ಅಕ್ಕ ಹೇಳು, ಆರ್ ಯು ಸ್ಯಾಟಿಸ್ಫೈಡ್? ಪಕ್ಕನಾ? ಸ್ಯಾಟಿಸ್ಫೈಡ್, ಆದರೆ ಕಾಸ್ಟ್ ಜಾಸ್ತಿ ಆಯಿತು ಅಂತ ಹೊಟ್ಟೆ ಉರಿತಾ ಇದೆ. ಚೆನ್ನಾಗೈತೆ, ಕಲೆಕ್ಷನ್ಸ್ ಚೆನ್ನಾಗಿತ್ತು, ಕಲೆಕ್ಷನ್ಸ್ ಚೆನ್ನಾಗಿ ಸಿಕ್ಕಿತ್ತು. ಬಟ್ ಕಾಸು 16,000 ಹೋಯ್ತು ಬಿಡು. ಎಷ್ಟು ಮದ್ವೆ ಆಗೋದು ಒಂದೇ ಸರಿ ಅಲ್ಲ ಅಷ್ಟೇ. ಅಪ್ಪ ತಗೊಂಡ್ ಬರೋಷ್ಟ್ರಲ್ಲಿಯೇ ಸುಸ್ತಾಗೋಯ್ತು. ಇವಾಗ ಇವಳು ಮನೆಗೆ, ನಾನು ನಮ್ಮ ಮನೆಗೆ. ನಾನು ಕೂದಲು ಇಟ್ಕೊ ಹಂಗೆ. ನಾನು ಕೂದಲು ಎತ್ಕಡ್ತೀನಿ ಸ್ವಲ್ಪ. ಅಂದ್ರೆ ಅಷ್ಟೊಂದೇನು ಟೈಮ್ ಮಾಡ್ಲಿಲ್ಲ ಅಲ್ವಾ, ಸ್ವಲ್ಪ ಬೇಗನೆ ಬಂದ್ವಿ. ಎಸ್, ಎಷ್ಟು ಬೇಗ ಶಾಪಿಂಗ್ ಮಾಡ್ಕೊಂಡು 2 ಗಂಟೆಗೆ ಹೋದ್ವಿ. 5:30 ಆಚೆಗೆ ಬಂದಿದ್ದು. 5:45 5:45ಗೆಲ್ಲ ಆಚೆಗೆ ಬಂದ್ವಿ. ಆಯ್ತು ಬಿಡಕ್ಕ ಸುಂದ್ರಿ, ಕೊಡಕ್ಕಾಯ್ತು. ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಇನ್ನೊಂದು ಹೊಸ ವಿಷಯದ ಜೊತೆ. ನಮ್ಮ ಮೆಟ್ರೋ ರೈಲು ಬರ್ತಾ ಇದೆ. ಟ್ರೈನಿಗಾಗಿ ವೇಟಿಂಗ್. ಎಸ್, ಓಕೆ ಗಾಯ್ಸ್, ಬಾಯ್ ಬಾಯ್. ತೋರ್ಸು ನಮ್ಮ ಮುಖನ.